ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನಿಲ್ಲಿ ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಥರ ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ದೋಸೆಗೆಲ್ಲ ಮಾಡ್ತಾರಲ್ವ, ದೋಸೆಗೆಲ್ಲ ಹಚ್ಕೊಂಡು ತಿಂತಾರಲ್ವ, ಆದಿದು ಚೆನ್ನಾಗಿ ತೊಳ್ಕೊಂಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ತೊಳ್ಕೊಳ್ಳುವಾಗ ಇದನ್ನು ಓಪನ್ ಮಾಡಬಾರ್ದು. ಇದ್ರದ್ದು ಹಿಂದೆ ತುದಿ ಇರುತ್ತಲ್ವ, ಅದನ್ನ ಇಟ್ಕೊಂಬಿಟ್ಟು ತೊಳ್ಕೊಂಡು ಆಮೇಲೆ ಇದು ಮಾಡಬೇಕು. ನಾನು ಡ್ರೈಯಿಂದ ಯಾವ ರೀತಿಯಾಗಿ, ಒಣಗಿದ ಮೆಣಸಿನ್ಕಾಯಿಂದ ಯಾವ ರೀತಿಯಾಗಿ ಚಟ್ನಿ ಮಾಡೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಹಾಗೆ ಇದು ಕೆಂಪು ಮೆಣಸಿನ್ಕಾಯಿದು, ಇದರಿಂದ ಯಾವ ರೀತಿ ಚಟ್ನಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ. ಒಂದು ಜಾರ್ ಇಟ್ಕೊಳ್ಳೋಣ. ಜಾರ್ಗೆ ನಾನಿಲ್ಲಿ ಒಂದು 4 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ತಗೋತಾ ಇದ್ದೀನಿ. ಹಾಗೆ ಒಂದು 4 ಸ್ಪೂನ್ ಆಗುವಷ್ಟು ಜೀರಿಗೆ ತಗೋತಾ ಇದ್ದೀನಿ. ಮೆಣಸಿಕಾಯನ್ನು ಹಾಕೋತಾ ಇದ್ದೀನಿ. ನಾನು ಜಾಸ್ತಿ ಆಗುತ್ತೆ ಅನಿಸುತ್ತೆ, ಒಂದು ಸತ ಇಟ್ಕೊಂಬರ್ತೀನಿ, ಆಮೇಲೆ ಮತ್ತೆ ಹಾಕ್ಕೊಳ್ಳೋಣ. ಹಾಕೊಂಬಿಟ್ಟು ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಕೋತಿದ್ದೀನಿ. ಕರಿಬೇವು ನೀವು ಜಾಸ್ತಿ ಪ್ರಮಾಣದಲ್ಲಿನೂ ಹಾಕೋಬೋದು, ಹಾಕೊಂಡಷ್ಟು ಚೆನ್ನಾಗೇ ಇರುತ್ತೆ. ಎಷ್ಟು ಹಾಕೋತೀರೋ ಅಷ್ಟು ಚೆನ್ನಾಗಾಗುತ್ತೆ. ಇಲ್ಲಿ 4 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ತುಂಬ ಬೇಗ ಆಗುತ್ತೆ. ಹಾಗೆ ಅನ್ನ ತುಪ್ಪ ಜೊತೆ ಎಲ್ಲ ಹಾಕ್ಕೊಂಡು ತಿಂದರೆ ಅನ್ನಕ್ಕೆಲ್ಲ ಸಖತ್ತಾಗಿರುತ್ತೆ. ರೊಟ್ಟಿ ಚಪಾತಿಗೆಲ್ಲ ಇದಷ್ಟೇ ಹಚ್ಬಿಟ್ಟು ತುಪ್ಪ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ. ಇವಾಗ ನಾವು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತು ಬೇಕಂದರೆ ನೀವು ಹಾಕೋಬೋದು. ನಾನು ಸ್ವಲ್ಪ ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಬೆಲ್ಲ ಹಾಕ್ಕೊಳ್ಳೋಣ. ನೋಡಿ ಬೆಲ್ಲ ಎಷ್ಟು ಹಾಕೋತಿದ್ದೀನಿ. ನೀವು ಸ್ವೀಟ್ ಬೇಡ ಅಂದರೆ ಕಡಿಮೆನೂ ಹಾಕೋಬಹುದು. ಇದನ್ನ ರುಬ್ಕೊಂಬರೋಣ ಬನ್ನಿ. ನೋಡಿ ಮಿಕ್ಸಿ ಮಾಡ್ಕೊಬಂದಿದ್ದೀರಿ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಇದಕ್ಕೆ ನಾನು ಉಪ್ಪು ಹಾಕಿದ್ದೀನಿ. ಕಂಟೈನರ್ ಅಥವಾ ಗ್ಲಾಸ್ ಬಾಟ್ಲಲ್ಲಿ ಇದನ್ನ ನೀಟಾಗಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು 15 ಡೇಸ್ವರೆಗೂ ಹೊರಗಡೆ ಹಾಗೆ ತಿನ್ಬೋದು. ಜಾಸ್ತಿ ದಿನ ಬೇಕಂದರೆ ನೀವು ಹುಣಸೆ ಹುಳಿಯನ್ನಾದ್ರೂ ಹಾಕೋಬೋದು, ಫ್ರಿಜ್ಜಲ್ಲಿ ಇಟ್ಕೊಂಡಾದ್ರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಚಳಿ ವೆದರ್ಗೆ ಖಾರವಾಗಿ ಸಖತ್ತಾಗಿರುತ್ತೆ. ಹಾಗೆ ಚಪಾತಿ ಅನ್ನಕ್ಕೆಲ್ಲ ನಾವು ಪಲ್ಯ ಎಲ್ಲ ಮಾಡಿಲ್ಲ, ಸಾಂಬಾರು ಮಾಡಿಲ್ಲ ಅಂದಾಗ ಇದನ್ನ ಹಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಒಂದು ಸತ ಇದನ್ನು ಟ್ರೈ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬಾಯ್.